ಹೆಲೋ ವೀವರ್ಸ್, ವೆಲ್ಕಮ್ ಟು ಮೈ ರೆಸಿಪಿ 15. ಇವತ್ತಿನ ನಮ್ಮ ರೆಸಿಪಿ ಬಂದು ನಾನ್ ವೆಜ್ ಲವರ್ಸಿಗೋಸ್ಕರ ಮಟನ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಮಟನ್ ಕರಿ ಮಾಡೋಕ್ಕೆ ನಾನಿಲ್ಲಿ ಅರ್ಧ kg ಮಟನ್ನ ತೊಗೊಂಡಿದ್ದೀನಿ. ಸೊ ಮಟನ್ ತಂದಾದಮೇಲೆ 1 ಅಥವಾ 2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ವಾಶ್ ಆಗಿರೋ ಮಟನ್ನ ನಾನು ಈಗ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಮಟನ್ನ ಬೇಯಿಸ್ಕೋಬೇಕು. ಮಟನ್ನ ಫುಲ್ ಕುಕ್ ಮಾಡ್ಕೊಳ್ಳೋದಲ್ಲ, ಒಂದು ಸೆಮಿ ಕುಕ್ ಮಾಡ್ಕೋಬೇಕು. ಅದಕ್ಕೆ ನಾನು ಕುಕ್ಕರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರೋ ಮಟನ್ನ ಎಣ್ಣೆ ಸ್ವಲ್ಪ ಕಾದ ನಂತರ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸೆಮಿ ಕುಕ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಈಗ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ತುಂಬ ನೀರು ಹಾಕ್ಕೊಂಡ್ರೂ ಮಟನ್ ಬೇಯಲ್ಲ. ಮಟನ್ ಜಸ್ಟ್ ಒಂದು ಅರ್ಧ ಭಾಗ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 4ರಿಂದ 5 ವಿಜಿಲ್ ಬರೋ ತನಕ ಮಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಮಟನ್ ಕರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು 10ರಿಂದ 12 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ, ಕಾಯಿ ಅಷ್ಟೇ ಸ್ವಲ್ಪ ಕಾಯಿ ತುರಿ ತೊಗೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ, ಚಕ್ಕೆ, ಲವಂಗ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಜಾಯಿಕಾಯಿ ಅಂತಾರೆ. ಇದು ಆಪ್ಷನಲ್, ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ, ಒಂದು 10ರಿಂದ 12 ಆಗೋಷ್ಟು ಕಾಳು ಮೆಣಸು, ಅರ್ಧ ಹೋಳಷ್ಟು ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಈಗ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ತುರಿ. ಆವಾಗಲೇ ಹೇಳ್ದಂಗೆ ಕಾಯಿ ತುರಿ ಜಾಸ್ತಿ ಹಾಕ್ಕೋಬೇಡಿ. ಮತ್ತು ಎಲ್ಲ ಮಸಾಲೆ ಐಟಮ್ಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ kg ಮಟನ್ಗೆ ನಾನು ಸ್ವಲ್ಪ ಮಸಾಲೆ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ದಪ್ಪ ಆಮೇಲೆ ಕರಿ ಜಾಸ್ತಿ ಬೇಕಾಗಿತ್ತು, ಅದಕ್ಕೋಸ್ಕರ. ಜೊತೆಗೆ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡು ಅದನ್ನು ಸಹ ಮಿಕ್ಸಿ ಒಳಗಡೆ ಎಲ್ಲನೂ ಒಟ್ಟಿಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ. ಜಾಸ್ತಿ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡಬೇಡಿ. ನೋಡಿ, ಈ ಥರ ದಪ್ಪ ಇದ್ದರೆ ಸಾಕು. ಈಗ ಮಟನ್ ಆಲ್ಮೋಸ್ಟ್ ಬೆಂದಿದೆ, ಒಂದು 80% ಅಷ್ಟು ಮಟನ್ ಬೆಂದಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಷ್ಟು ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಜಾರಲ್ಲಿ ಏನೇನು ಮಸಾಲೆ ಉಳಿದಿದೆಯಲ್ಲ ಅದಕ್ಕೆ ನೀರು ಹಾಕಿ ಸೇರಿಸ್ಕೊಳ್ಳಿ. ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆ ಮಸಾಲೆನ. ನಿಮಗೆ ನೀರು ಅಷ್ಟೇ, ಇಲ್ಲಿ ನೀರು ಬೆರೆಸ್ಕೋಬೋದು ನೀವು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ಸಾರು ಎಷ್ಟು ದಪ್ಪ ಬೇಕೋ ಅಷ್ಟು ನೀರನ್ನು ಬೆರೆಸ್ಕೋಬೋದು. ನನಗೆ ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ. ಅದಕ್ಕೆ ಮತ್ತೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಮನೇಲೇ ಮಾಡಿರೋಂಥ ಖಾರದ ಪುಡಿನ 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ಈಗ ಉಪ್ಪನ್ನು ಆಲ್ರೆಡಿ ನಾವು ಮಟನ್ ಬೇಯುವಾಗೆ ಉಪ್ಪು ಹಾಕಿರೋದ್ರಿಂದ ಈಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು 2 ವಿಜಿಲ್ ಆಗುವಷ್ಟು ಮಟನನ್ನು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ. ಕುಕ್ಕರ್ ತಣ್ಣದಾದಮೇಲೆ ಮಟನ್ ಕರಿ ರೆಡಿ. ಸೂಪರ್ ಟೇಸ್ಟಿಯಾಗಿರೋ ಮಟನ್ ಕರಿನ ಇದು ನೀವು ಅನ್ನ ಜೊತೆ ಎಂಜಾಯ್ ಮಾಡ್ಬೋದು, ಚಪಾತಿ ಜೊತೆ ಅಥವಾ ಪೂರಿ ಅಥವಾ ಮುದ್ದೆ, ಯಾವ ಜೊತೆ ಬೇಕಾದ್ರೂ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಆಗೋವಂಥ ರೆಸಿಪಿ ಇದು. ನೀವು ಸಹ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಮತ್ತು ಹೊಸ ರೆಸಿಪಿ ಜೊತೆ ನಿಮ್ಮೊಂದಿಗೆ ನಾನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.